ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನುಷಾಸ್ ಯೂಟ್ಯೂಬ್ ಚಾನಲ್. ಇನ್ನು ಯಾರು ನನ್ನ ವೀಡಿಯೋಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಹೋಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಎದ್ದು ನಾನು ಫ್ರೆಶ್ ಅಪ್ ಆದಮೇಲೆ ನನ್ನ ಮಗಳ ಜೊತೆ ಆಟ ಆಡ್ತಾ ಇದ್ದೀನಿ. ಅಮ್ಮಗೆ ಇವತ್ತು ಒಂದು ಫಂಕ್ಷನ್ ಇತ್ತು ಹೋಗಲಿಕ್ಕೆ, ಹಾಗಾಗಿ ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ. ಹಾಗೆ ಬೆಳಿಗ್ಗೆ ಟಿಫನ್ಗೆ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡ್ತಾ ಇದ್ದಾರೆ. ಹಾಗೆ ಅಮ್ಮ ಇಲ್ಲಿ ಹಾಕ್ಕೊಳ್ಲಿಕ್ಕೆ ಅಂತ ಬಳೆ ಇಟ್ಟಿದ್ರು ಬೆಡ್ ಮೇಲೆ, ಅದನ್ನು ನನ್ನ ಮಗಳು ತೊಗೊಳ್ಲಿಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದಾಳೆ. ಎಷ್ಟೊತ್ತಿಟ್ರೂ ಒಂದು 3 to 4 ಟೈಮ್ ಅಂತೂ ತೊಗೊಂಡಿದ್ದಾಳೆ. ನಾವೆಲ್ಲ ಇಟ್ಟಂಗಿಲ್ಲ ಆಗಲೆಲ್ಲ ತೊಗೊಳ್ತಿದ್ಲು ನೋಡಿ. ಹಾಗೆ ಅಮ್ಮ ಕೂಡ ಟಿಫನ್ ಮಾಡಿಬಿಟ್ಟು ರೆಡಿ ಆಗ್ತಾ ಇದ್ದಾರೆ. ಎಂಗೇಜ್ಮೆಂಟ್ ಇತ್ತು ಅಂತ ಹೇಳ್ಬಿಟ್ಟು ಅಮ್ಮ ಕೂಡ ಎಂಗೇಜ್ಮೆಂಟಿಗೆ ಹೋದರು. ಅವರು ಎಂಗೇಜ್ಮೆಂಟಿಗೆ ಹೋದ್ಮೇಲೆ ನನಗೆ ಒಂಥರ ಸಖತ್ತು ಬೋರ್ ಆಗಿ ಸ್ಟಾರ್ಟ್ ಆಗಿಬಿಡ್ತು. ಅಮ್ಮನ ಮನೆಯಲ್ಲಿ ಅಮ್ಮನ ಬಿಟ್ಟು ಒಂದು ನಿಮಿಷನೂ ಇರೋದಕ್ಕಾಗೋದಿಲ್ಲವಲ್ಲ. ಹಾಗೆ ನನಗೂ ಕೂಡ ಸಖತ್ತು ಬೋರ್ ಆಗ್ತಾ ಇತ್ತು. ನನ್ನ ಮಗಳ ಜೊತೆ ಆಟ ಆಡ್ಕೊತ ಹಂಗೆ ಟೈಮ್ ಪಾಸ್ ಮಾಡ್ತಾ ಇದ್ದೆ. ಹನಿ 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 ಹಾಗೆ ಇಲ್ಲಿ ನಾನು ಬುಕ್ ಮಾಡಿದ್ದೆ ಅಮೆಝಾನಿಂದ ಡ್ರೈ ಫ್ರೂಟ್ಸ್ ಎಲ್ಲನೂ, ಅದು ಕೂಡ ಬಂದಿತ್ತು. ಅದು ಕೂಡ ತೊಗೊಂಡೆ. ಬೆಂಗಳೂರೆಲ್ಲ ಆದರೆ ಒಂದು 2 ಡೇಸ್ಗೆ ಬಂದುಬಿಡುತ್ತೆ. ಈ ಹಳ್ಳಿ ಸೈಡ್ ಆದರೆ ಒಂದು 3 to 4 ಡೇಸ್ ಡಿಲೇನೇ ಆಗುತ್ತೆ. ಅದನ್ನು ಕೂಡ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ ಈಗ. ಅಮೆಝಾನಿಂದ ಡ್ರೈ ಫ್ರೂಟ್ಸ್ ಎಲ್ಲ ಆರ್ಡ್ರ್ ಹಾಕಿದ್ದೆ. ಇದು ಬಾದಾಮ್ ಆ್ಯಂಡ್ ವಾಲ್ನಟ್, ಗೋಡಂಬಿ ಆ್ಯಂಡ್ ಪಿಸ್ತಾ, ಡಾರ್ಕ್ ಫ್ಯಾಂಟಸಿ ಆ್ಯಂಡ್ ಆಗಲೇ ಅಮೆಝಾನ್ದು ಆರ್ಡ್ರ್ ಮಾಡಿದ್ನಲ್ವ, ಅದನ್ನು ಓಪನ್ ಮಾಡಿದೆ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡಲಿಕ್ಕೆ. ಇದು ಅಪಿಲೋ ಅವ್ರದ್ದು ನಾನು ತೊಗೊಂಡಿದ್ದು, ಅಂದರೆ ಆರ್ಡ್ರ್ ಮಾಡಿದ್ದು. ಇವ್ರದ್ದು ವೆಬ್ಸೈಟ್ ಕೂಡ ಇದೆ, ಯೂಟ್ಯೂಬ್ ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಇದೆ. ಅಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಬೋದು. ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಮಾತ್ರ. ನಾನು ತೊಗೊಂಡು ತಿಂದೆ. ಹಾಗೆ ಅಮ್ಮ ಈವ್ನಿಂಗ್ ಬಂದು ನನಗೆ ಹಾಲ್ಕೋವಾ ಮಾಡಿಕೊಟ್ರು. ತುಂಬಾ ಚೆನ್ನಾಗಾಯಿತು ಟೇಸ್ಟ್ ವೈಸ್ ಮಾತ್ರ. ಅಂಗಡಿ ತೊಗೊಳೋದ್ಕಿಂತನೂ ತುಂಬಾ ಚೆನ್ನಾಗಿತ್ತು. ಹಾಗೆ ನನ್ನ ಮಗಳಿಗೆ ದೃಷ್ಟಿ ತೆಗಿಯೋ ಟೈಮ್ ಆಯಿತು ಅಲ್ವಾ ಈವ್ನಿಂಗು. ಅಮ್ಮ ದೃಷ್ಟಿ ತೆಗಿತಾ ಇದ್ದಾರೆ. ಹನಿ ಅಮ್ಮಮ್ಮ ಕುಚ್ಚು ಮಾಡ್ತಾರೆ ಬಂಗಾರಿ. ನಿಮ್ಮಮ್ಮ ನಂಗೆ ಇದ್ದೀರಾ? ನಂಗೆ ನೀವು ನಿಮ್ಮಮ್ಮ ನಂಗೆ ಇದ್ದೀರಾ? ಹನಿ 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 ಅಮ್ಮ ಹನಮ್ಮ. ಓಯ್ ಹನಿ, ಏನು ನೋಡ್ತಾ ಇದ್ದೀರಾ ನೀವಲ್ಲಿ? ಹನಿ ಹಾಗೆ ನಾನು ಕೂಡ ಈವ್ನಿಂಗ್ ಫ್ರೆಶ್ ಅಪ್ ಆದೆ. ನಮ್ಮೂರಲ್ಲೇ ದೇವಸ್ಥಾನ ಇದೆ, ಏಣಿ ಮಾರಮ್ಮ ಅಂತ ಹೇಳಿಬಿಟ್ಟು. ಆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದೀನಿ ನಾನು ಕೂಡ. ಇಲ್ಲಿ ಪ್ರೈಮರಿ ಸ್ಕೂಲ್ ಕೂಡ ಬಿಟ್ಟಿತ್ತು ಅಲ್ವಾ, ಮಕ್ಕಳೆಲ್ಲ ಬರ್ತಾಯಿದ್ರು. ಇದನ್ನು ನೋಡ್ತಾ ಇದ್ದರೆ ನಮ್ಮದು ಹಳೆ ಮೆಮೊರೀಸ್ ಎಲ್ಲ ನೆನಪಾಗ್ತಾ ಇದೆ. ನಾವು 4 ಜನ ಫ್ರೆಂಡ್ಸ್ ಇದ್ವಿ. ಅವ್ರ ಮನೆ ಬರ್ತಿದ್ದಂಗೆ ಅವ್ರವ್ರಿಗೆ ಬಾಯ್ ಹೇಳ್ತಾ ಬರ್ತಿರೋ ಮೆಮೊರೀಸ್ ಎಲ್ಲ ನೆನಪಾಗ್ತಾ ಇತ್ತು. ಹಾಗೆ ಬೇಜಾರು ಕೂಡ ಆಗ್ತಾ ಇತ್ತು. ಅದನ್ನೇ ನೋಡ್ಕೊಂತ ಕೂತ್ಕೊಂಡಿದ್ದೆ ನಾನು ಕೂಡ ಇಲ್ಲಿ. ಇಲ್ಲಿ ಇಬ್ಬರು ಹುಡುಗಿಯರು ಕೂಡ ಮಾತಾಡ್ಕೊಂಡು ಎಷ್ಟು ಚೆನ್ನಾಗಿ ಬರ್ತಾಯಿದ್ರು. ನಮ್ಮದು ಕೂಡ ಹಳೆ ಮೆಮೊರೀಸ್ ಎಲ್ಲ ರೀಕ್ರಿಯೇಟ್ ಆದಂಗೆ ಆಯಿತು ಒಂದು ಟೈಮಲ್ಲಿ. ಹಾಗೆ ನನ್ನ ಮಗಳು ಕೂಡ ಮಲ್ಕೊಂಡಿದ್ಲು. ನಾನು ಕೂಡ ರೆಡಿ ಆಗ್ತಾ ಇದ್ದೆ. ಎಲ್ಲ ರೆಡಿ ಆದಮೇಲೆ ದೇವಸ್ಥಾನಕ್ಕೆ ಅಂತ ನಾನು, ಅಮ್ಮ, ಅಪ್ಪ, ಹಾಗೆ ಪಕ್ಕದ ಮನೆ ಆಂಟಿರವರು ಕೂಡ ಬಂದರು. ಇದು ಬಂದು ನಮ್ಮೂರು ಚಿಂತಾಮಣೇಶ್ವರ ದೇವಸ್ಥಾನ. ಹನಿ ಎಲ್ಲಿಗೋ ಹೋಗ್ತಾ ಇದ್ದೀವಲ್ಲ ಅನ್ನಿಸ್ತಾ ಇದೆಯಾ ಏನಮ್ಮ? ಹಾಗೆ ಇಲ್ಲಿ ಹೋಗ್ತಾ ಇದ್ದೀವಿ ಅಲ್ವಾ ರೋಡಲ್ಲಿ. ನನ್ನ ಮಗಳ ಜಾಸ್ತಿ ಹೊರಗಡೆ ಕರ್ಕೊಂಡು ಬಂದಿಲ್ಲ ಅಲ್ಲ, ಏನೇನೋ ವೆಹಿಕಲ್ ಓಡ್ತಾ ಇದ್ದರೆ ಅವನ್ನೇ ಅಬ್ಸರ್ವ್ ಮಾಡ್ತಿದ್ದಾಳೆ. ಏನಿರ್ಬೋದು, ಯಾಕೆ ಈ ಥರ ಬರ್ತಿದೆ ಅಂತ ಹೇಳ್ಬಿಟ್ಟು ಅವಳು ಅದೇ ವೆಹಿಕಲ್ಸ್ನ ತುಂಬ ಸತಿ ನೋಡ್ತಾ ಇರ್ತಾಳೆ. ಗೊತ್ತಾಯ್ತಾ? ನಮ್ಮೂರು ಹೈಸ್ಕೂಲ್. ಎತ್ಕೊಂಡು ಬರ್ತಾ ಇದ್ದೀನಿ ನಡಿ, ಪರವಾಗಿಲ್ಲ.
ಏನು ಗಿಡ ಆಂಟಿ? ಟೀ ಹಾಕೊಂಡು ಕುಡಿತಾರೆ ಅದನ್ನು ಕೂಡ. ಹಾಂ, ಹೋಗು ಕಿತ್ಕೊಂಡು ಹೋಗೋಣೇನಮ್ಮ. ಇಲ್ಲಿ ನೋಡು ಎಷ್ಟಕ್ಕೊಂದಿದೆ ಇಲ್ಲೇನೆ. ಅಮ್ಮ ಇಲ್ಲಿ ನೋಡು ಎಷ್ಟಕ್ಕೊಂದಿದೆ ಅಮ್ಮ. ಹೋಗೋ ಕಿತ್ಕೊಂಡು ಹೋಗೋದಾ? ಸುಮ್ಮಿದಳಲ್ವ ಆಂಟಿ? ಅಳ್ತಾ ಇಲ್ಲಲ್ಲ? ಒಂದು 4 ವರ್ಷ ಆಯ್ತು ಅನ್ಸುತ್ತಲ್ವಾ? ಹ್ಞೂ, ಆಳು ಸ್ಟಾರ್ಟ್ ಆಯಿತು. ಎಷ್ಟೊಂದು ಮನೆಗಳಿದಾವದಲ್ಲ. ಇದು ಯಾರ್ದು ಹನಿ? ಇಲ್ಲಿ ಒಬ್ಬೊಬ್ಬರೇ ಬರಕ್ ಭಯ ಆಗ್ತಿತ್ತಲ್ವಾ? ಇವಾಗ ನೋಡಿ ಎಷ್ಟು ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟ ಆಯ್ತಲ್ಲ ಗಿಡ ಇದು? ಏನ್ ಗಿಡ ಅದು? ನಮ್ಮ ಅಜ್ಜಿ ಯಾರು, ನಮ್ಮಮ್ಮ ಯಾರು? ಏನಮ್ಮ ಅಜ್ಜಿ ಯಾರು, ಅಮ್ಮ ಯಾರು? ಬಾಯ್. ನಾವು ಹೋಗೋ ದೇವಸ್ಥಾನ ಅಲ್ಲಿ ಬರ್ತಾವ ಇದೀವಿ. ನಾವೇ ಅಲ್ಲಿ ಹೋಗ್ತಾ ಇದೀವಿ. ಏನು ಪೂಜೆ ಮಾಡ್ತಾ ಇದಾರೆ ಅನ್ಸುತ್ತಲ್ವಾ ಅಲ್ಲಿ? ನಮ್ಮೂರಿಂದ 1 ಕಿಲೋಮೀಟರ್ ಆಗುತ್ತಾ ಏನಂಟಿ? ನಮ್ಮ ಮನೆಯಿಂದ 1.5 ಕಿಲೋಮೀಟ್ರು. ಹನಿ ಅಲ್ಲಿ ನೋಡಲಿ ಮೇಕೆ ಬರ್ತಿದೆ ಅಲ್ಲ ಹನಿ? ಅಲ್ಲಿ ನೋಡಲಿ, ನೋಡ್ತೀರಮ್ಮ ಅಲ್ಲಿ ಚಿನ್ಕ? ಅಲ್ಲಿ ನೋಡಲಿ ಮೇಕೆ ಮೇಕೆ ಮೇಕೆ. ಅದರಿಂದ ದುಡ್ಡು ಬರುತ್ತೆ ಅಲ್ವಾ ಅವಾಗ? ಏನಂಟಿ? ಅವನ್ನ ಕಾದು ಕಾದು ಸಾಕಾಗಿದೆ, ಕಾಲು ನೋವು ಬರ್ತವೆ ಅಂದ್ರ?
ಹ್ಞೂ ಏನು ಪರು ಮಾಡ್ಕೊಂಡು ಹೋಗ್ತಾ ಇದ್ದಾರಾ? ನಿಲ್ಲಿಸಿ ಹಣ್ಣು ಕೈ ಮಾಡಿಸ್ಕೊಂಡು ಹೆಂಗೆ ಹೋಗ್ಬೇಕಮ್ಮ? ಅಲ್ಲಿಂದ ಹತ್ತಕ್ಕೆ ಜಾಗ ಇಲ್ಲ, ಇಲ್ಲೇ ಹೋಗ್ಬೇಕು ಅನ್ಸುತ್ತೆ. ಯಾವ ಊರಣ್ಣ? ಅಲ್ಲಿಂದ ಎಲ್ಲಿಗೆ ಬಂದಿದ್ದು ಈ ಗುಡಿಗ? ಯಾವ ಬಂದಿದ್ರಿ? ನಿಮ್ಮ ಪರು ಮಾಡ್ಕೊಂಡು ಹೋಗ್ಲಿಕ್ಕಾ? ಹ್ಞೂ ಬೆಳಿಗ್ಗೆ 5:00 ಬಂದು ಇಲ್ಲೇನು ಮಾಡಿ ಪರುವು? ಇಲ್ಲಿ ಮಾಡಿದಾರಲ್ಲ. ಹಾಂ ಖಾನಾವಸಳ್ಳಿ ಅಂತಪ್ಪ, ಬೆಳಿಗ್ಗೆ ಬಂದಿದ್ರಂತೆ, ಇಲ್ಲೇ ಪರು ಮಾಡ್ಕೊಂಬಿಟ್ಟು ಹೋಗಿದ್ರಂತೆ. ಇದೇ ದೇವಸ್ಥಾನ ಬಂದಿರೋದು ಏಣಿ ಮಾರಮ್ಮ ಅಂತೇಳ್ಬಿಟ್ಟು. ಈ ದೇವಸ್ಥಾನಕ್ಕೆ ದೂರ ದೂರ ಊರಿಂದೆಲ್ಲನೂ ಬರ್ತಾರೆ. ತುಂಬಾ ಪವಾಡ ಇದೆ ದೇವ್ರದ್ದು. ಹಾಗೆ ಇಲ್ಲಿ ಪರು ಕೂಡ ಮಾಡ್ಕೊಂಡೋಗಿದ್ರು ಅವರು ಬೆಳಿಗ್ಗೆ ಬಂದುಬಿಟ್ಟು. ತುಂಬಾ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗ್ಲಿಕ್ಕೆಲ್ಲನೂ. ಹಾಗೆ ಇಲ್ಲಿ ದೇವ್ರದ್ದು ಚಿತ್ರ ಕೂಡ ಬಿಡಿಸ್ತಾ ಇದ್ರು. ಇನ್ನು ಪೇಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು 4 days ಆಗಿದೆ ಅನಿಸುತ್ತೆ. ಇನ್ನು ಫುಲ್ ಕವರ್ ಆಗಿದ್ದಿಲ್ಲ ದೇವ್ರದ್ದು. ಫೇಸಲ್ಲಿ ಕುಂಕುಮ ಇಡೋದಾಗಲಿ, ಐಬ್ರೋಸು ಮತ್ತು ತ್ರಿಶೂಲ ಅದೆಲ್ಲ ಇನ್ನೂ ಪೇಂಟಿಂಗ್ ಇನ್ನೂ ಬಾಕಿ ಇತ್ತು. ನಾವು ಹೋದಾಗ ಹೂನಾರ ಬಿಡಿಸ್ತಾ ಇದ್ದರು. ನೋಡಿ ಎಷ್ಟು ಚೆನ್ನಾಗಿ ಬಿಡಿಸ್ತಾ ಇದ್ದಾರೆ ಅಲ್ವಾ? ನಮ್ಗೆ ಅದು ನೋಡ್ಕೊತ ನಿಂತ್ಬಿಟ್ಟಿದೆ. ನಾನು ಕೂಡ ಎಷ್ಟು ಹೊತ್ತು ಯಾವ ಥರ ಬಿಡಿಸ್ತಾರೆ ಏನು ಅಂತೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಬಿಡಿಸ್ತಾ ಇದ್ರು ಪೇಂಟಿಂಗ್ ಎಲ್ಲನೂ. ಅದು ಫುಲ್ ಅಂದರೆ ನಾವು ಹೋದಾಗ ಕುಂಕುಮ ಅದೆಲ್ಲ ಇಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅನಿಸ್ತಾ ಇತ್ತು ನೋಡಿದರೆ. ಹಾಗೆ ಇಲ್ಲಿ ಎಲ್ಲ ವ್ಯವಸ್ಥೆ ಕೂಡ ಇದೆ. ಬಂದವ್ರಿಗೆ ಕೂತ್ಕೊಳ್ಳಿಕ್ಕೆ ನೀರಿಂದು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಮುಂಚೆ ಇಷ್ಟು ಇರಲಿಲ್ಲ, ಬರೀ ದೇವಸ್ಥಾನ ಅಷ್ಟೇ ಇತ್ತು, ಕೂತ್ಕೊಳ್ಳಿಕ್ಕೆ ಏನೂ ಇರಲಿಲ್ಲ. ಆದರೂ ಇವಾಗ ಮಳೆ ಬಂದರೆ ಉಳ್ಕೊಳ್ಲಿಕ್ಕೆ ಎಲ್ಲನೂ ಒಂದು 2 ರೂಮ್ ಕಟ್ಟಿಸ್ತಾ ಇದ್ದಾರೆ. ಹಾಗೆ ಈ ದೇವ್ರದ್ದು ಕೂಡ ತುಂಬಾ ಪವಾಡ ಇದೆ ಇಲ್ಲಿ. ನಾವು ಕೂಡ ನಮ್ಮ ಮನೆದೇವರಿಗೆ ಇದೇ ರೂಟಲ್ಲೇ ಹೋಗಬೇಕಾಗಿತ್ತು. ಆವಾಗ ನಾವು ಬೈಕು, ಟೆಂಪೋ, ಆಟೋ ಈ ರೀತಿಯಲ್ಲಿ ಹೋಗ್ತಾ ಇದ್ವಲ್ಲ, ಇಲ್ಲಿ ನಿಲ್ಲಿಸ್ಬಿಟ್ಟು ದೇವರಿಗೆ ಕೈ ಮುಗಿದು ಹೋಗ್ತಾ ಇದ್ವಿ. ಆ ಟೈಮಲ್ಲಿ ಪೂಜೆ ಮಾಡಲಿಕ್ಕೆ ಐನೇರೆಲ್ಲ ಇರ್ತಾ ಇರಲಿಲ್ಲ. ನಾವೇ ದೇವರಿಗೆ ಕೈ ಮುಗಿಬಿಟ್ಟು ಹೋಗ್ತಾ ಇದ್ವಿ. ಈಗ ಐನೇರು ಎಲ್ಲನೂ ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ ದೇವ್ರದ್ದು ಅಲ್ಲಿ. ಹಾಗೆ ಇಲ್ಲಿ ದೇವರಿಗೆ ಪೂಜೆ ಮಾಡಿ ಪ್ರಸಾದ ಎಲ್ಲ ಕೊಡ್ತಾ ಇದ್ರು ಐನೇರು. ಅದನ್ನು ತಗೊಂಡ್ವಿ ಎಲ್ಲರೂ. ಬೇಕು ಹಾಗೆ ಇಲ್ಲಿ ಐನೇರು ದೇವ್ರ ಹತ್ರ ಇಟ್ಟಿರುವಂತಹ ಕುಂಕುಮ, ಅರಿಶಿನ ಅದನ್ನೆಲ್ಲ ನಮಗೂ ಕೂಡ ಕೊಟ್ಟರು ಮನೆ ತಗೊಂಡು ಹೋಗ್ಲಿಕ್ಕೆ. ಹಾಗೆ ತೊಗೊಂಡು ಬಂದ್ವಿ ನಾವು ಕೂಡ. ಅಮ್ಮ ಇದು ಎಂದ್ರ ಮರ? ಜಾಲಿ ಇದು ಮರನಾ? ಇದು ಬಿಲ್ಪತ್ರ ಮರನಾ? ಹಾಂ ಎಂತ ಮರ? ಹಾಂ ಹಾಂ ಹಾಂ. ಕುಂಕುಮ ಕೊಟ್ರಾ? ನೋಡಕ್ಕೆ ಸೇಮ್ ಇದು ಬನ್ನಿ ಪತ್ರ ಇದ್ದಂಗೆ ಇತ್ತಲ್ವಾ? ಏನು ಮಳೆ ಬಂತು ಮಾಡಕ್ಕೆ ದೊಡ್ಡದಾರೆ ಬಂದು ನಿಂತ್ಕೊಂತಾರೆ. ಇಲ್ಲಾಂದ್ರೆ ಪೂರ ಬೈಲಲ್ಲಮ್ಮ. ಅದಕ್ಕೆ ರೂಮ್ ಕಟ್ಸಕ್ಕೆ ಇದನ್ನೆಲ್ಲ ಹಾಕಿರೋದು. ಹೇಳ್ತಿದ್ದೀನಮ್ಮ. ಕೂತ್ಕೊಳ್ಳಪ್ಪ. ಯಾವ ಪಂಚಾಯತ್ ಸೇರ್ತಿದ್ದು? ಯಾವ ಪಂಚಾಯತ್ ಸೇರ್ತು? ನಮ್ಮೂರದಲ್ಲಿ
ಎರಡು ಅದು ಅಮ್ಮ ಏನಮ್ಮ ಶಿವಂತ್ ಇಲ್ಲಿ ದೇವ್ರಿಗೆ ತಗೊಂಡೋಗಿರುವಂಥ ಬಾಳೆಹಣ್ಣು ಕೂಡ ಪ್ರಸಾದವಾಗಿ ಎಲ್ರಿಗೂ ಕೊಡ್ತಾ ಇದ್ರು. ಹಾಗೆ ನನಗೂ ಕೂಡ ಕೊಟ್ಟರು, ನಾನು ತಗೊಂಡೆ. ಹಾಗೆ ನನ್ನ ಮಗಳಿಗೂ ಕೂಡ ಸ್ವಲ್ಪ ತಿನ್ನಿಸಿದ್ವಿ, ದೇವ್ರದ್ದೇ ಅಲ್ವಾ ಸ್ವಲ್ಪ ತಿನ್ನಿಸಿದ್ವಿ. ಚೆನ್ನಾಯ್ತಾ ಹನಿ? ಬಾಳೆಹಣ್ಣು ಚೆನ್ನಾಗಿದೆ ಟೇಸ್ಟು. ಇನ್ನೊಂದು ಸ್ವಲ್ಪ ತಿಂತೀರಾ ಅಮ್ಮೋ? ಬೇಡ ಸಾಕಿನಮ್ಮ? ಹೋಗ್ಬೇಕ ತಗೊಂಡವ್ರದು ಚಿಟ್ಟು ಬೇಳೆ ಸಿಗ್ತಾವಲ್ಲ. ಹಾಗೆ ನಾವು ದೇವಸ್ಥಾನಕ್ಕೆ ಹೋಗುವಾಗ ಮಂಡಕ್ಕಿ ಮತ್ತೆ ಖಾರ ತಗೊಂಡೋಗಿದ್ವಿ. ಅಲ್ಲಿ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆಯ್ತಲ್ಲ ಪೇಪರ್. ಏಯ್ ಸಿಕ್ತೇನೋ ಐಡಿ? ಹಾಗೆ ನಂದು ಯೂಟ್ಯೂಬ್ ಐಡಿ ಕೇಳ್ತಾ ಇದ್ರು, ಅದನ್ನ ಹೇಳ್ತಾ ಇದ್ದೆ, ಅವರು ನೋಡ್ತಾ ಇದ್ರು. ಆಂಟಿ ಎಲ್ಲ ಜೋಡಿಸ್ಕೊಂಡೆ ತಂದಿದ್ದಾರೆ. ಪಿಕ್ನಿಕ್ ಆದಂಗೆ ಆಗುತ್ತೆ, ಈವ್ನಿಂಗ್ ಪಿಕ್ನಿಕ್. ಇದ್ದೀರಾ ನೀವು? ಏನ್ ತಿನ್ನಿಸ್ತೀರಿ? ಪುರಿ ಪುರಿ ಕಡಲೆ ಪುರಿ. ಅಲ್ಲೋಡ ಆನಿ ಮೇಕೆ ಹೋಗ್ತೇವೆ ಹಿಂದ್ಗಡೆ. ಮೇಕೆ ಮೇಕೆ ಏನು? ಇಲ್ಲಿ ಮೇಕೆ ಮೇಯ್ದಕ್ಕೆಲ್ಲ ಜಾಗ ಎಷ್ಟು ಚೆನ್ನಾಗಿತ್ತಲ್ಲ, ಎಲ್ಲ ಕರ್ಕೊಂಡ್ ಬಂದ್ಬಿಡ್ತಾರೆ ಹಿಂಗೆ. ನಾವು ತೊಗೊಂಡು ಹೋಗಿದ್ವಲ್ಲ ಮಂಡಕ್ಕಿ ಖಾರ, ಅದನ್ನು ಒಬ್ಬರೇ ತಿನ್ಲಿಕ್ಕೆ ಆಗೋದಿಲ್ವಲ್ಲ. ಹಾಗೆ ಐನೇರು ಮತ್ತೆ ಅಲ್ಲಿ ಪೇಂಟ್ ಮಾಡೋರು ಅವ್ರು ಇದ್ರಲ್ವ, ಅವ್ರಿಗೂ ಕೂಡ ಸ್ವಲ್ಪ ಕೊಟ್ವಿ. ಅವು ಸ್ವಲ್ಪ ತಗೋ. ಗೊತ್ತಿಲ್ಲ. ನಾವು ಕೂಡ ಮಂಡಕ್ಕಿ ತಿಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಅಷ್ಟರಲ್ಲೇ ಸಂಜೆ ಆಗ್ತಾ ಬಂತು. ತೀರಾ ಸಂಜೆ ಟೈಮಲ್ಲಿ ನನ್ನ ಮಗಳ ಅಂದರೆ ಚಿಕ್ಕ ಮಕ್ಕಳ ಹೊರಗಡೆ ಕರ್ಕೊಂಡು ಬರಬಾರ್ದು ಅಂತ ಹೇಳ್ತಾರಲ್ವಾ, ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಇನ್ನೂ ಕೂಡ ದೇವ್ರದ್ದು ಪೇಂಟಿಂಗ್ ಮಾಡ್ತಾ ಇದ್ರು, ಅದನ್ನು ನೋಡ್ಕೊಂಡ್ಬಿಟ್ಟು ಹಾಗೆ ಬಂದ್ವಿ. ಸೂರ್ಯ ಕೂಡ ಮುಳುಗೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನ ಕೂದ್ಲು ಒಡವೆ ತ್ರಿಶೂಲ ಬಿಡಿಸಿದಾರಲ್ಲ, ಇನ್ನು ಫಿಲ್ ಮಾಡಿಲ್ಲ. ಇಲ್ಲಿ ಸೈಡು ಚಕ್ರ ಚೆನ್ನಾಗ ಅಂತಲ್ಲ. ಸಂಜೆ ಆಗ್ತಾ ಇತ್ತು, ಹಾಗೆ ಸೂರ್ಯ ಕೂಡ ಮುಳುಗ್ತಾ ಇದ್ದ. ಅಲ್ಲಿ ಸೂರ್ಯ ಮುಳುಗಿದ್ರೆ ಕೆಂಪು ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದನ್ನೇ ನೋಡ್ತಾ ಇದ್ವಿ. ಗಿಡ ಐತಲ್ಲಮ್ಮ, ಹೂವಿನ ಗಿಡ, ಸೊಪ್ಪು ಚೆನ್ನಾಗಿತ್ತು. ಸೊಪ್ಪಿನ ಸಾರಿ ಒತ್ತು ಮುಂಚೆ ಬಂದಿದ್ರೆ ಕಿತ್ಕೊಂಡು ಹೋಗ್ಬೋದು. ಅಲ್ಲಿ ಸಿಗುತ್ತೆ ಒಂದು ಸ್ವಲ್ಪ ಕಳಕ್ಲಿಯಪ್ಪ, ಹುಷಾರು. ಅಲ್ಲಿ ಕೊಂಬೆ ಕೊನೆ ಇದೆಯಲ್ಲ, ಕೊನೆ ಮುರುಕದ್ನ. ಅದು ಅಪ್ಪ
ಈ ಸೈಡ್ ತೊಡು. ಹಾಂ, ಅದು ಅದು ಬರೀ ಎಲೆ ಮಾತ್ರ ಹಾಕೋದಲ್ಲ, ಸ್ವಲ್ಪ ಹಾಕೋದು ಅದಕ್ಕೇನೆ. ಹಾಂ, ಅದು ಕಿತ್ಕೊಳಪ್ಪ ಅದನ್ನ. ಸಾಕಾಗತ್ತ ಬೆಳಿಯಕ್ಕೆ 2 ಟೈಮಿಗೆ ಹಾಕಿ ಮಾಡೋಣ ಅಂತ. ಅಲ್ಲಿಂದ್ರೆ ಸಿಗ್ತದ ಬಾ. ಹುಷಾರ ಬರಪ್ಪ, ಹಿಡ್ಕ ನಿಲ್ಲಿ. ಕೈ ಕೊಡು, ಕೈ ಕೊಡು, ಕೈ ಕೊಡು. ಹಾಗೆ ಇಲ್ಲಿ ಅಮ್ಮ ಮತ್ತು ಆಂಟಿ ಇಬ್ಬರೂ ತಂಗಡಿ ಹೂ ಕಿತ್ಕೊತಾ ಇದ್ದಾರೆ. ನಾನು ಮತ್ತು ಅಪ್ಪನ ಕಿತ್ಕೊಬಂದ್ವಿ, ಅದು ಸ್ವಲ್ಪ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಕೂಡ ಕಿತ್ಕೊತಾ ಇದ್ದಾರೆ. ಈ ತಂಗಡಿ ಹೂವಿನ ಟೀ ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ. ಹಾಗೆ ಸ್ಕಿನ್ನು ಕೂಡ ಗ್ಲೋ ಆಗುತ್ತೆ. ಅದನ್ನು ಮೆಡಿಸನ್ಗೂ ಕೂಡ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ತಂಗಡಿ ಹೂವಿನ ಟೀ ಕುಡಿತೀನಿ ಅಂತೇಳಿ ಕಿತ್ಕೊಂಡೆ. ಕಾರ್ ನಿಲ್ಸ್ಕೊಳಕ್ಕೆ ನೋಡಿ ಚೆನ್ನಾಗಿ ಮಾಡ್ಕೊಂಡಾರೆ. ಕಾರ್ ನಿಲ್ಸ್ಕೊಳಕ್ಕೆ ಚೆನ್ನಾಗಿ ಮಾಡ್ಕೊಂಡಾರೆ ಅಂದೆ. ಈ ಕಡೆ ಸೈಡೆಲ್ಲ ಆಗ್ತಾವ ಇವೆಲ್ಲ ಎಲ್ಲ. ಇನ್ನೇನು ಅದೇ ಬಸ್ ಸ್ಟ್ಯಾಂಡು. ಆಂಟಿ ತಕ 1 ನಿಮಿಷಕ್ಕೆ ಆತಲ್ಲ. ಹರ್ಷಿತಾ ಬಂದಾಗ ಮಾಡಿದ್ಲು ಆಂಟಿ, ಕಿತ್ಗೆ ಬಂದು ಮಾಡಿದ್ರು, ಚೆನ್ನಾಗಿತ್ತು. ಹಾಂ ಬಂದಪ್ಪ. ಕಾಣಿಸ್ತಿಲ್ಲ ಇದ್ರಾಗೆಲ್ಲ ಬಿಡೋದು. ಎಲ್ಲ ಮರ ಹಾಕಿದಾರಾ? ಫ್ಲೇವರ್ ನೋಡಿ ಹೆಂಗೆ ಕಾಣಿಸ್ತೈತಿ. ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಹುಡುಗರು ಬಟ್ಟೆಗಳೆಲ್ಲ ಇದಾವಲ್ಲ, ಅವ್ರ ಮನೆಗೆ ಹುಡುಗರು ಅಲ್ಲ. ಇದು ನಮ್ಮೂರು ಬಸ್ ಸ್ಟ್ಯಾಂಡ್. ಹಾಂ ಹ್ಞೂನಪ್ಪ, ಐತೆ. ಬೇಕಾ? ಹಣ್ಣಂಗಡಿ ಓಪನ್ ಐತೆ. ನಮ್ಮೂರಲ್ಲಿ ಈ ಬೇಕ್ರಿಲಿ ಎಲ್ಲ ಐಟಮ್ಸು ಫ್ರೆಶ್ ಆಗಿರುತ್ತೆ. ನಾವು ಯಾವಾಗಲೂ ಇದೇ ಬೇಕ್ರಿಲೇ ತರೋದು. ಹಾಗೆ ಅಲ್ಲಿ ನಮ್ಮ ರಿಲೇಟಿವ್ಸ್ ನಿಂತಿದ್ದರು, ಅವ್ರನ್ನೂ ಮಾತಾಡಿಸ್ಕೊಂಡು ನಿಂತಿದ್ರು ನಮ್ಮಮ್ಮ ಕೂಡ. ಹಾಗೆ ನಾನು ಕೂಡ ಇಲ್ಲಿ ಬನ್ ತರಿಸ್ತೇನೆ. ಅಪ್ಪಾಜಿ ಹೋಗಿದ್ದು ತರಲಿಕ್ಕೆ. ತುಂಬಾ ಟೇಸ್ಟಾಗಿತ್ತು ಬನ್ನು. ಅವರು ತಂದರು, ಇನ್ನು ಬಿಸಿ ಬಿಸಿ ಇದ್ವು ಬನ್ನು ಕೂಡ. ಹಾಗೆ ತಂಗಡಿ ಹೂ ಕೂಡ ಬಿಡಿಸ್ಕೊಂಡು ಟೀ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ರು ಅಮ್ಮ. ಈ ತಂಗಡಿ ಹೂವಿಂದ ಟೀ, ಕಾಫಿ, ಕಷಾಯ ಎಲ್ಲನೂ ಮಾಡ್ಕೋಬೋದು. ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ನೋಡಿ. ಈ ರೀತಿ ಎಲೆ ಮಾತ್ರ ಬಿಡಿಸ್ಬಿಟ್ಟು ಹಾಕಬೇಕು. ನಾನು ಅದು ಬೀಜ ಮತ್ತು ಮೊಗ್ಗು ಅದೆಲ್ಲ ಹಾಕ್ತಾ ಇಲ್ಲ, ಓನ್ಲಿ ಎಲೆ ಮಾತ್ರ ಬಿಡಿಸ್ಕೊಂಡು ಹಾಕ್ತಾ ಇದ್ದೀನಿ. ಎಲೆ ಮಾತ್ರ. ತಂಗಡಿ ಹೂವು. ಅಮ್ಮ ಇಲ್ಲಿ ತಂಗಡಿ ಹೂವಿಂದು ಕಾಫಿ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ನಂತರ ತಂಗಡಿ ಹೂವಿಂದ ಎಲೆ ಬಿಡಿಸ್ಕೊಂಡಿದ್ವಲ್ಲ ಆ ಎಲೆನ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಸಕ್ಕರೆ ಹಾಕ್ತಾ ಇದ್ದಾರೆ. ಆಮೇಲೆ ಕಾಫಿ ಪುಡಿ ಹಾಕಿಬಿಟ್ಟು ಹಾಲು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದಾರೆ. ಆ ಎಲೆಯಲ್ಲಿ ಇರುವಂತಹ ರಸ ಎಲ್ಲ ಬಿಟ್ಕೋಬೇಕಲ್ವ, ಆ ರೀತಿ ಕುದಿಸ್ದಾದ್ಮೇಲೆ ಒಂದು ಲೋಟಕ್ಕೆ ಸೋಸ್ಕೊಂಡ್ಬಿಟ್ಟು ಕುಡೀರಿ. ಕಾಫಿ ನೋಡಿ ಈ ರೀತಿ ರೆಡಿಯಾಗಿದೆ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್